ಕಾವೇರಿ ನದಿ ತನ್ನ ರೌದ್ರ ಸ್ವರೂಪವನ್ನ ಪಡ್ಕೊಂಡಿರೋದ್ರಿಂದ ಪೂಜೆ ಪುನಸ್ಕಾರಗಳನ್ನು ನದಿ ತಟದಲ್ಲಿ ಮಾಡಬಾರದು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬಾರದು ಅಂತ ಕೇಳಿದ್ರು ಕೂಡ ಅದನ್ನ ಧಿಕ್ಕರಿಸಿಕೊಂಡು ಅಲ್ಲಿ ಕೆಲವೊಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇದೆಯಂತೆ. ಪಶ್ಚಿಮ ವಾಹಿನಿಯಲ್ಲಿ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಕಾವೇರಿ ಭೋರ್ಗರಿತಾ ಇದ್ದಾಳೆ. ಪಶ್ಚಿಮ ವಾಹಿನಿಯ ದೇವಸ್ಥಾನ ಮತ್ತು ಮಂಟಪಗಳು ಕೂಡ ಮುಳುಗಡೆ ಆಗಿದೆ. ನದಿ ತೀರದಲ್ಲಿ ಅಸ್ಥಿ ವಿಸರ್ಜನೆ ಮತ್ತು ಪಿಂಡ ಪ್ರದಾನದ ಧಾರ್ಮಿಕ ವಿಧಿವಿಧಾನಗಳ ಕ್ರಿಯೆಗಳಿರುತ್ತಲ್ಲ, ಅದಕ್ಕೆಲ್ಲ ನಿರ್ಬಂಧ ಇದೆ. ನಿರ್ಬಂಧದ ಮಧ್ಯೆ ಕೂಡ ಅಪಾಯಕಾರಿ ಮಟ್ಟದಲ್ಲಿ ಹರಿತಾ ಇರುವಂತಹ ನದಿಯಲ್ಲಿ ಸ್ನಾನವನ್ನ ಕೆಲವು ಭಕ್ತಾದಿಗಳು ಮಾಡ್ತಾ ಇದ್ದಾರೆ, ಕೆಲವರು ಕುಟುಂಬಸ್ಥರುಗಳು ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಅವರು ಜೀವಕ್ಕೆ ಅಪಾಯವನ್ನು ತಂದುಕೊಳ್ತಾರೋ ಅನ್ನುವಂತಹ ಆತಂಕವನ್ನು ಸೃಷ್ಟಿ ಮಾಡಿದೆ. ನೀರಿನ ರಭಸ ಪ್ರವಾಹದ ನೀರಿನಲ್ಲಿ ಯಾವಾಗಲೂ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪರ್ಟ್ಸ್ ಆದರೂ ಕೂಡ ಆಗಲ್ಲ, ಅವ್ರ ಕೈನಲ್ಲಿ ಪ್ರಕೃತಿಯ ವಿರುದ್ಧ ಹೋಗೋದಕ್ಕಾಗಲ್ಲ. ಆದರೂ ನೋಡಿ.